ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡೋಣ. ಅಂದ್ರೆ ನಾವೆಲ್ಲರೂ ಈ ಮಂತ್ರವನ್ನ ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ, ಕೆಲವರು ಜಪಿಸಿರ್ತೀವಿ. ಹೌದು, ಖಂಡಿತ. ಆದ್ರೆ ಅದರ ಹಿಂದಿರುವ ಆಳವಾದ ಅರ್ಥ ಏನು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ. ನಮ್ಮ ಮುಂದಿರುವುದು ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳು. ಸೊ ನಮ್ಮ ಉದ್ದೇಶ ಕೇವಲ ಪದಗಳ ಅರ್ಥ ತಿಳ್ಕೊಳ್ಳೋದು ಮಾತ್ರ ಅಲ್ಲ. ಈ ಗ್ರಂಥ ಹೇಳೋ ಹಾಗೆ ಗಾಯತ್ರಿ ಒಂದು ಮಹಾವಿಜ್ಞಾನ. ಆ ದೃಷ್ಟಿಯಿಂದ ಇದನ್ನ ನೋಡೋಣ. ಸರಿಯಾಗಿ ಹೇಳಿದ್ರಿ. ಇಲ್ಲಿ ವಿಜ್ಞಾನ ಅಂದ್ರೆ ಸೈನ್ಸ್ ಅಂತ ಅಲ್ಲ ಅಲ್ವಾ? ಇಲ್ಲ. ಇದೊಂದು ಆಧ್ಯಾತ್ಮಿಕ ಜ್ಞಾನದ ವ್ಯವಸ್ಥಿತ ಕ್ರಮ. ಅಂದ್ರೆ ಸತ್ಯವನ್ನ ಅರಿಲಿಕ್ಕೆ ಇರುವ ಒಂದು ದಾರಿ ಹಾಗೆ. ಎಕ್ಸಾಕ್ಟ್ಲಿ. ಆ ದೃಷ್ಟಿಕೋನದಿಂದಲೇ ಶುರು ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, ಈ ಗಾಯತ್ರಿ ಚೈತನ್ಯ ಗ್ರಂಥದ ಪ್ರಕಾರ ಗಾಯತ್ರಿ ಅಂದ್ರೆ ಏನು? ಅದೊಂದು ದೇವತೆ ಹೆಸರಾ ಅಥವಾ ಅದಕ್ಕೂ ಮಿಗಿಲಾದ ಅರ್ಥ ಇದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಗಾಯತ್ರಿ ಅನ್ನೋ ಪದದಲ್ಲೇ ಅದರ ಶಕ್ತಿ ಇದೆ. ಗಾಯತ್ರಿ ಚೈತನ್ಯದ ಪ್ರಕಾರ ಅದನ್ನ ವಿಭಜನೆ ಮಾಡಿದ್ರೆ ಗಯಾ ಅಂದ್ರೆ ಪ್ರಾಣ ನಮ್ಮ ಜೀವಶಕ್ತಿನ? ಹೌದು, ಜೀವಶಕ್ತಿ ಅಥವಾ ನಮ್ಮ ಇಂದ್ರಿಯಗಳು. ಮತ್ತು ತ್ರೀ ಅಂದ್ರೆ ತ್ರಾಣ ನೀಡೋದು, ಅಂದ್ರೆ ಕಾಪಾಡೋದು, ರಕ್ಷಿಸೋದು. ಓ, ಹಾಗಾದ್ರೆ ಗಾಯತ್ರಿ ಅಂದ್ರೆ ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಅದೊಂದು ಕ್ರಿಯೆ. ಹೌದು, ನಮ್ಮ ಪ್ರಾಣವನ್ನ ಅಥವಾ ಸಾಧಕನನ್ನ ಕಾಪಾಡುವ ಶಕ್ತಿ. ನಾನಿದನ್ನೊಂದು ನೌನ್ ಅನ್ಕೊಂಡಿದ್ದೆ, ಆದ್ರೆ ಇದೊಂದು ವರ್ಬ್ ತರ ಇದೆಯಲ್ಲ? ನಿಖರವಾಗಿ ಇದೇ ದೃಷ್ಟಿಕೋನದ ಬದಲಾವಣೆ. ಯಾರು ಗಾಯತ್ರಿಯನ್ನು ಉಪಾಸನೆ ಮಾಡ್ತಾರೋ ಅವರ ಪ್ರಾಣಶಕ್ತಿಯನ್ನ, ಅವರ ಇಂದ್ರಿಯಗಳನ್ನ ಇದು ರಕ್ಷಿಸುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ಸಾಧಕನನ್ನ ಉದ್ಧಾರ ಮಾಡುವ ಶಕ್ತಿ. ಹೌದು. ಸರಿ, ಇದು ಒಂದು ಅರ್ಥ ಆಯ್ತು. ಆದ್ರೆ ಈ ಪದಕ್ಕೆ ಬೇರೆ ಆಯಾಮಗಳು ಇವೆ ಅಂತನ್ಸುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಬೇರೆ ರೀತಿಯ ವಿಶ್ಲೇಷಣೆ ಕೂಡ ಇದೆಯಾ? ಖಂಡಿತ ಇದೆ. ಇನ್ನೊಂದು ಬಹಳ ಸುಂದರವಾದ ವಿಭಜನೆ ಇದೆ. ಅದರ ಪ್ರಕಾರ ಗ ಅಂದ್ರೆ ಗತಿ. ಗತಿ ಅಂದ್ರೆ ಚಲನೆ. ಹೌದು, ಚಲನೆಯನ್ನ ಕೊಡೋದು. ಯ ಅಂದ್ರೆ ಶಕ್ತಿಯನ್ನ ನೀಡೋದು. ತ್ರ ಅಂದ್ರೆ ತ್ರಾಣ, ಅಂದ್ರೆ ರಕ್ಷಣೆ. ಓಕೆ. ಗ ಯ ತ್ರ. ಕೊನೆಯದಾಗಿ ಈ ಅನ್ನೋ ಅಕ್ಷರ ಪರಬ್ರಹ್ಮನನ್ನ ಸೂಚಿಸುತ್ತೆ. ಅದು ಬ್ರಹ್ಮವಾಚಕ. ವಾವ್. ಹಾಗಾದ್ರೆ ಒಟ್ಟಾರೆಯಾಗಿ ಬ್ರಹ್ಮನಿಂದ ಶಕ್ತಿ ಪಡೆದು ಗತಿಯನ್ನ ನೀಡಿ ರಕ್ಷಿಸುವಂದು ತತ್ವ. ಇದು ಕೇವಲ ಪದಗಳ ವಿಶ್ಲೇಷಣೆ ಅಲ್ಲ, ಇದೊಂದು ಸಂಪೂರ್ಣ ತತ್ವಶಾಸ್ತ್ರದ ಸೂತ್ರದ ಹಾಗೆ ಇದೆ. ಖಂಡಿತ. ಗಾಯತ್ರಿ ಸಂಹಿತಾದ ಒಂದು ಶ್ಲೋಕದ ಪ್ರಕಾರ ಗಾಯತ್ರಿಯೇ ಪರಬ್ರಹ್ಮನ ಆದಿಶಕ್ತಿ, ಅಂದ್ರೆ ಮೂಲಶಕ್ತಿ. ಮೂಲಶಕ್ತಿ. ಹೌದು. ಈ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರೂ ಕ್ರಿಯೆಗಳು ನಡೆಯೋದೇ ಈ ಶಕ್ತಿಯಿಂದ. ಅಂದ್ರೆ ನಾವು ಮಂತ್ರ ಜಪಿಸುವಾಗ ಕೇವಲ ಒಬ್ಬ ದೇವತೆಯನ್ನ ಪ್ರಾರ್ಥಿಸ್ತಿಲ್ಲ. ಇಲ್ಲ, ನಾವು ಬ್ರಹ್ಮಾಂಡದ ಮೂಲ ಚೈತನ್ಯದ ಜೊತೆ ಒಂದು ಕನೆಕ್ಷನ್ ಸಾಧಿಸೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಈಗ ವಿಷಯ ಸ್ಪಷ್ಟವಾಗ್ತಿದೆ. ಗಾಯತ್ರಿ ಅನ್ನೋದು ಒಂದು ದೊಡ್ಡ ಪರಿಕಲ್ಪನೆ. ಈ ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಗಾಯತ್ರಿಗೆ ಬೇರೆ ಬೇರೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ಲಿಸ್ಟ್ ತರಾನೇ ಇದೆ. ಹೌದು, ಹಲವಾರು ರೂಪಗಳಲ್ಲಿ ವರ್ಣಿಸಿದ್ದಾರೆ. ಉದಾಹರಣೆಗೆ ಪ್ರಾಣದ ಗಂಗೋತ್ರಿ ಅಂತಾರೆ. ಪ್ರಾಣದ ಗಂಗೋತ್ರಿ ಅಂದ್ರೆ ನಮ್ಮ ಜೀವಶಕ್ತಿಯ ಮೂಲ. ಹೌದು. ಗಂಗೆಯ ಉಗಮ ಸ್ಥಾನದ ಹಾಗೆ. ಇನ್ನೊಂದು ಕಡೆ ಬ್ರಹ್ಮವೇ ಗಾಯತ್ರಿ, ಗಾಯತ್ರಿಯೇ ಬ್ರಹ್ಮ ಅಂತಾರೆ. ಇದು ಅದ್ವೈತ ಸಿದ್ಧಾಂತದ ತರಾನೇ ಇದೆ. ಒಂದ್ ನಿಮಿಷ ಅಲ್ಲಿಯೇ ನಿಲ್ಸೋಣ. ಆ ಪಟ್ಟಿಯಲ್ಲಿ ವೈಚಾರಿಕ ಬದಲಾವಣೆಯ ಮೂಲ ಶಕ್ತಿ ಅಂತ ಒಂದು ಮಾತು ಬರುತ್ತೆ. ದ ರೂಟ್ ಸೋರ್ಸ್ ಆಫ್ ಇಂಟೆಲೆಕ್ಚುವಲ್ ಚೇಂಜ್. ಇದು ಕೇಳೋಕೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಮಂತ್ರ ನಮ್ಮ ಆಲೋಚನಾ ಕ್ರಮವನ್ನ ಹೇಗೆ ಬದಲಾಯಿಸೋಕ್ ಸಾಧ್ಯ? ಇದು ಬಹಳ ಆಳವಾದ ವಿಷಯ. ನೋಡಿ, ಗ್ರಂಥದ ಪ್ರಕಾರ ಮಂತ್ರದ ಶಬ್ದಗಳು ಮತ್ತು ಅದರ ಹಿಂದಿನ ಅರ್ಥ ಕೇವಲ ಬಾಯಲ್ಲಿ ಹೇಳೋದಕ್ಕೆ ಸೀಮಿತ ಅಲ್ಲ. ಸರಿ. ಅದನ್ನ ಮನಸ್ಸಿನಲ್ಲಿ ಧ್ಯಾನಿಸಿದಾಗ ಅದು ನಮ್ಮ ಪ್ರಜ್ಞೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಗಾಯತ್ರಿ ಮಂತ್ರದ ರಚನೆಯೇ ಹಾಗೇ ಇದೆ. ಹೇಗೆ? ಮಂತ್ರದ ಕೊನೆಯಲ್ಲಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಬರುತ್ತಲ್ಲ? ಹೌದು. ಅದರ ಅರ್ಥವೇ ನಮ್ಮ ಬುದ್ಧಿಯನ್ನು ಪ್ರಚೋದಿಸೋ ಅಂತ. ಸೊ ಈ ನಿರಂತರ ಪ್ರಚೋದನೆ ಮತ್ತು ಆ ದೈವಿಕ ಶಕ್ತಿಯ ಮೇಲಿನ ಏಕಾಗ್ರತೆ ಕಾಲಕ್ರಮೇಣ ನಮ್ಮ ಯೋಚಿಸುವ ವಿಧಾನವನ್ನೇ ಬದಲಾಯಿಸುತ್ತೆ ಅಂತ ಈ ಗ್ರಂಥದ ನಿಲುವು. ಹಾಗಾದ್ರೆ ಇದು ಒಂದು ರೀತಿ ಮೆದುಳಿಗೆ ಕೊಡುವ ಆಧ್ಯಾತ್ಮಿಕ ವ್ಯಾಯಾಮ. ಒಂದು ರೀತಿಯಲ್ಲಿ ಹೌದು ಅನ್ನಬಹುದು. ಇದರ ಜೊತೆಗೆ ಗಾಯತ್ರಿ ಚೈತನ್ಯದಲ್ಲಿ
ಛಾಂದೋಗ್ಯ ಉಪನಿಷತ್ತಿನ ಒಂದು ಮಾತನ್ನು ಉಲ್ಲೇಖಿಸಿದ್ದಾರೆ. ಸರ್ವವೂ ಗಾಯತ್ರಿಮಯವಾಗಿದೆ. ಸರ್ವವೂ ಗಾಯತ್ರಿಮಯವಾಗಿದೆ. ಇದರ ಅರ್ಥ ಏನು? ನನ್ನ ಬೆಳಗಿನ ಕಾಫಿಯಲ್ಲಿರುವ ಶಕ್ತಿನೂ ಗಾಯತ್ರಿಯೇ? ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಹೌದು, ಆ ಗ್ರಂಥದ ಪ್ರಕಾರ ನಿಮ್ಮ ಕಾಫಿಯಲ್ಲಿರೋ ಶಕ್ತಿಯ ಮೂಲ ಕೂಡ ಅದೇ ಚೈತನ್ಯ. ನಿಜವಾಗ್ಲೂ? ಹೌದು. ಅಣುರೇಣುಗಳಿಂದ ಹಿಡಿದು ದೊಡ್ಡ ದೊಡ್ಡ ನಕ್ಷತ್ರಗಳವರೆಗೆ ಎಲ್ಲದರಲ್ಲೂ ಇರುವ ಮೂಲಭೂತ ಪ್ರಜ್ಞೆ ಮತ್ತು ಶಕ್ತಿಯೇ ಗಾಯತ್ರಿ. ಇದನ್ನೇ ವಿಶ್ವಪ್ರಜ್ಞೆ ಅಂತನೂ ಕರೆಯೋದು. ಅಂದ್ರೆ ಈ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ಪ್ರಜ್ಞೆ ಇದೆ, ಒಂದು ಶಕ್ತಿ ಇದೆ. ಅದನ್ನ ಗುರ್ತಿಸೋದೇ ಗಾಯತ್ರಿ ಉಪಾಸನೆಯ ಒಂದು ಹಂತ. ನಿಖರವಾಗಿ. ಸರಿ, ಗಾಯತ್ರಿ ಅನ್ನೋದು ಈ ಇಡೀ ಬ್ರಹ್ಮಾಂಡವನ್ನ ಆವರಿಸಿರುವ ಒಂದು ಶಕ್ತಿ ಅಂತ ಅರ್ಥವಾಯಿತು. ಹಾಗಾದ್ರೆ ಈ 24 ಅಕ್ಷರಗಳ ಮಂತ್ರ ಆ ದೊಡ್ಡ ಶಕ್ತಿಯನ್ನ ಸಂಪರ್ಕಿಸಲು ಇರುವ ಒಂದು ಕೀಲಿ ಇದ್ದ ಹಾಗೆನಾ? ಹೌದು, ಒಂದು ಕೀಲಿ ಅನ್ನಬಹುದು. ಆ ಕೀಲಿಯ ರಚನೆ ಹೇಗಿದೆ? ಮಂತ್ರದ ವಿಶ್ಲೇಷಣೆಗೆ ಬರೋಣ. ಖಂಡಿತ. ಗಾಯತ್ರಿ ಚೈತನ್ಯ ಮಂತ್ರದ ರಚನೆಯನ್ನ ಬಹಳ ವ್ಯವಸ್ಥಿತವಾಗಿ ವಿವರಿಸುತ್ತೆ. ಇದರಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲನೇದಾಗಿ ಮಹಾವ್ಯಾಹೃತಿಗಳು ಅಂತ ಕರೆಯೋ 3 ಶಬ್ದಗಳು. ಭೂಹ, ಭುವಃ, ಸ್ವಃ. ಹೌದು, ಇವು ಕ್ರಮವಾಗಿ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಲೋಕವನ್ನ, ಅಂದ್ರೆ ನಮ್ಮ ಭೌತಿಕ, ಪ್ರಾಣಮಯ ಮತ್ತು ಮಾನಸಿಕ ಪ್ರಪಂಚವನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಜಪ ಶುರು ಮಾಡೋ ಮೊದ್ಲೇ ನಾವು ಇಡೀ ಬ್ರಹ್ಮಾಂಡದ 3 ಸ್ತರಗಳನ್ನ ನೆನ್ಪು ಮಾಡ್ಕೊಳ್ತೀವಿ. ಹೌದು. ಅದಾದ್ಮೇಲೆ ಮಂತ್ರದ 3 ಪಾದಗಳ ಬರುತ್ತೆ. ಪ್ರತಿ ಪಾದದಲ್ಲೂ 3 ಶಬ್ದಗಳು. ಸರಿ. ಮೊದಲನೆಯದು ತತ್ಸವಿತು ವರೇಣ್ಯಂ, ಎರಡನೇದು ಭರ್ಗೋ ದೇವಸ್ಯ ಧೀಮಹಿ ಮತ್ತು ಮೂರನೇದು ಧಿಯೋ ಯೋನಃ ಪ್ರಚೋದಯಾತ್. ಹೌದು. ಇದರಲ್ಲಿ ನನಗೆ ಬಹಳ ಆಸಕ್ತಿಕರವಾಗಿ ಕಂಡಿದ್ದೆವು ಏನು ಅಂದ್ರೆ, ಗಾಯತ್ರಿ ಚೈತನ್ಯ ಗ್ರಂಥ ಮೊದಲ ಪಾದದ ಮೊದಲ ಶಬ್ದ ತತ್ ಮೇಲೆ ಅತಿ ಹೆಚ್ಚು ಗಮನ ಕೊಡುತ್ತೆ. ಆ ಒಂದು ಸಣ್ಣ ಶಬ್ದ ಅದೇ ಇಡೀ ತತ್ವಶಾಸ್ತ್ರದ ಕೇಂದ್ರ ಬಿಂದು ಅಂತ ಅನ್ಸತ್ತೆ. ಯಾಕೆ? ನೀವು ಸರಿಯಾದ ಜಾಗಕ್ಕೆ ಕೈ ಹಾಕಿದಿರಿ. ತತ್ ಅನ್ನೋದು ತತ್ವದ ಬೀಜ. ತತ್ವದ ಬೀಜ. ಹೌದು. ತತ್ ಅಂದ್ರೆ ಸಂಸ್ಕೃತದಲ್ಲಿ ಅದು. ಅದಕ್ಕೆ ಯಾವುದೇ ಹೆಸರು, ರೂಪ, ಗುಣವನ್ನ ಕೊಟ್ಟಿಲ್ಲ. ಅದು ಅನಿರ್ವಚನೀಯ, ಎಲ್ಲದಕ್ಕೂ ಮೂಲವಾದ ಪರಮಸತ್ಯ. ಆ ಪರಮಸತ್ಯದ ನಿಜವಾದ ಸ್ವರೂಪವೇ ತತ್ವ. ನಾವು ತತ್ವಜ್ಞಾನ ಅನ್ನೋ ಪದವನ್ನ ಬಳಸ್ತೀವಲ್ಲ, ಹಾಗಾದ್ರೆ ಅದರ ಮೂಲ ಈ ತತ್ ಶಬ್ದದಲ್ಲಿದೆಯಾ? ಖಂಡಿತ. ಗಾಯತ್ರಿ ಚೈತನ್ಯ ಇದನ್ನೇ ಸ್ಪಷ್ಟವಾಗಿ ಹೇಳೋದು. ತತ್ವ ಅಂದ್ರೆ ಒಂದು ವಸ್ತುವಿನ ಮೂಲ ಸ್ವಭಾವ. ಒಂದು ಉದಾಹರಣೆ ಕೊಡಿ. ಸರಿ, ಈಗ ಒಂದು ಚಿನ್ನದ ಸರ ತಗೊಳ್ಳಿ. ಅದಕ್ಕೆ ಸರ ಅನ್ನೋ ಹೆಸರು, ಒಂದು ಆಕಾರ ಎಲ್ಲ ಇದೆ. ಆದರೆ ಅದರ ತತ್ವ ಏನು? ಅದು ಚಿನ್ನ. ಕರೆಕ್ಟ್. ಆಭರಣದ ರೂಪ ಬದಲಾಗಬಹುದು, ಆದರೆ ಅದರ ಮೂಲವಾದ ಚಿನ್ನ ಬದಲಾಗಲ್ಲ. ಹಾಗೆಯೇ ಈ ಜಗತ್ತಿನಲ್ಲಿರೋ ಎಲ್ಲದರ ಮೂಲ ತತ್ವ ಆ ಪರಬ್ರಹ್ಮ. ಆತ್ಮವೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯೆ ಅನ್ನೋ ಅರಿವನ್ನ ಪಡೆಯೋದೇ ತತ್ವಜ್ಞಾನ. ಹೌದು, ನಿಖರವಾಗಿ. ಅದ್ಭುತವಾದ ಉದಾಹರಣೆ. ಈಗ ಪೂರ್ತಿಯಾಗಿ ಅರ್ಥವಾಯ್ತು. ಈ ವಿಷಯವಾಗಿ ಗಾಯತ್ರಿ ಚೈತನ್ಯದಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ. ಹೌದು, ಅದು ಭಗವಾನ್ ಗೌಡಪಾದರ ಮಾಂಡೂಕ್ಯ ಕಾರಿಕೆಯಿಂದ ತೆಗೆದುಕೊಂಡಿದ್ದು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಬಾಯತಃ ತತ್ವೀಭೂತಸ್ತದಾರಾಮಸ್ತತ್ವಾದ ಪ್ರಚ್ಯುತೋ ಭವೇತ್. ಇದು ಕೇಳೋಕ್ ಚೆನ್ನಾಗಿದೆ, ಆದ್ರೆ ನನ್ನ ಸಂಸ್ಕೃತ ಅಷ್ಟು. ಇದರ ಅರ್ಥವನ್ನ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಖಂಡಿತ. ಅದರ ಸಾರಾಂಶ ಇಷ್ಟೇ. ಮೊದಲು ನಿನ್ನೊಳಗಿನ ತತ್ವವನ್ನ ನೋಡು, ಅಂದ್ರೆ ಆತ್ಮತತ್ವವನ್ನ ಅರಿತುಕೋ. ಸರಿ. ನಂತರ ಹೊರಗಿರುವ ಬ್ರಹ್ಮಾಂಡದ ತತ್ವವನ್ನ ನೋಡು. ಇವೆರಡೂ ಒಂದೇ ಅಂತ ಅರಿತ ಮೇಲೆ ನೀನೇ ಆ ತತ್ವವಾಗಿ ಅದರಲ್ಲಿಯೇ ಸಂತೋಷದಿಂದ ಮುಳುಗಿ ಆ ಸತ್ಯದಿಂದ ಯಾವತ್ತೂ ದೂರ ಆಗ್ಬೇಡ. ಅಂದ್ರೆ ನಮ್ಮೊಳಗೆ ಮತ್ತು ಈ ವಿಶ್ವದೊಳಗಿರುವ ಮೂಲ ಸತ್ಯ ಒಂದೇ ಅನ್ನೋ ಅರಿವು, ಇದೇ ಆತ್ಮ ಸಾಕ್ಷಾತ್ಕಾರ. ಹೌದು. ಮತ್ತು ಆ ತತ್ವಜ್ಞಾನವನ್ನ ಪಡೆಯೋಕೆ, ಆ ಅರಿವನ್ನ ಅನುಭವಿಸೋಕೆ ಗಾಯತ್ರಿ ಮಂತ್ರದ ಸಾಧನೆಯೇ ಅತ್ಯುತ್ತಮ ಮಾರ್ಗ ಅಂತ ಗಾಯತ್ರಿ ಚೈತನ್ಯ ಪ್ರತಿಪಾದಿಸುತ್ತೆ. ಅದಕ್ಕೆ ಇದನ್ನ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ ಅಂತ ಕರೆಯೋದು. ಹೌದು, ಹೌದು. ಸರಿ, ಈಗ ಎಲ್ಲವೂ ಒಂದಕ್ಕೊಂದು ಸೇರಿಕೊಳ್ತಿದೆ. ನಾವು ಮಹಾವ್ಯಾಹೃತಿಗಳ ಬಗ್ಗೆ ಮಾತಾಡಿದ್ವಿ, ಮಂತ್ರದ ರಚನೆ ಮತ್ತು ಅದರ ಕೇಂದ್ರವಾದ ತತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ. ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರೆ ಇದರ ಅಂತಿಮ ಸಂಶ್ಲೇಷಣೆ ಏನು? ಗಾಯತ್ರಿ ಚೈತನ್ಯದ ಪ್ರಕಾರ ಈ ಸಾಧನೆಯ ಅಂತ್ಯವೇನು? ಈ ಎಲ್ಲದರ ಅಂತಿಮ ಸಂಶ್ಲೇಷಣೆ ಬೃಹತ್ ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಶ್ಲೋಕದಲ್ಲಿ ಸಿಗುತ್ತೆ. ಓಕೆ. ಅದರ ಪ್ರಕಾರ 3 ಮಹಾವ್ಯಾಹೃತಿಗಳು, ಅಂದ್ರೆ
ಭೂಹ ಭುವಃ ಸ್ವಃ 24 ಅಕ್ಷರಗಳ ಗಾಯತ್ರಿ ಮಂತ್ರ ಮತ್ತು 4 ವೇದಗಳ ಸಾರ ಇವೆಲ್ಲವೂ ಸೇರಿ ಒಂದೇ ಒಂದು ಸ್ವರೂಪವನ್ನ ಪಡೆಯುತ್ತೆ. ಅದು ಓಂಕಾರ. ನಿಖರವಾಗಿ ಓಂಕಾರವೇ ಪರಬ್ರಹ್ಮ. ಹಾಗಾಗಿ ಗಾಯತ್ರಿ ಮಂತ್ರದ ಪಠನ ಕೇವಲ ಅಕ್ಷರಗಳನ್ನ ಹೇಳೋದಲ್ಲ. ಅದೊಂದು ಆಧ್ಯಾತ್ಮಿಕ ಪ್ರಯಾಣ. ಹೌದು. ಭೂಲೋಕದಿಂದ ಶುರುವಾಗಿ ಮಂತ್ರದ ಆಳಕ್ಕಿಳಿದು ವೇದಗಳ ಸಾರವನ್ನ ಹೀರಿಕೊಂಡು ಕೊನೆಗೆ ಪರಬ್ರಹ್ಮನಾದ ಓಂಕಾರದಲ್ಲಿ ಲೀನವಾಗುವ ಒಂದು ಪ್ರಕ್ರಿಯೆ. ಹಾಗಾದ್ರೆ ಈ ಮಂತ್ರ ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಬದಲಿಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇರೋ ಒಂದು ಸಂಪೂರ್ಣ ರಚನಾತ್ಮಕ ಸಾಧನ. ಗಾಯತ್ರಿ ಚೈತನ್ಯದಲ್ಲಿ ಹೇಳಿದ ಹಾಗೆ ನಿಜವಾಗ್ಲೂ ಇದೊಂದು ಮಹಾವಿಜ್ಞಾನ. ಖಂಡಿತ. ನಾವು ಸಾಮಾನ್ಯವಾಗಿ ಮಾಡುವ ಜಪ ಈ ಮಹಾವಿಜ್ಞಾನದ ಮೊದಲ ಹೆಜ್ಜೆ ಮಾತ್ರ. ಗಾಯತ್ರಿ ಚೈತನ್ಯದ ಪ್ರಕಾರ ಇದರ ಸರಿಯಾದ ಸಾಧನೆ ಮಾಡಿದ್ರೆ ಅದು ಜೀವನದಲ್ಲಿ ಸುಖ, ಸಮೃದ್ಧಿ, ಆರೋಗ್ಯವನ್ನ ನೀಡಿ ಕಷ್ಟಗಳನ್ನ ನಿವಾರಿಸೋ ಶಕ್ತಿಯನ್ನ ಹೊಂದಿದೆ. ಆದ್ರೆ ಅದರ ಅಂತಿಮ ಗುರಿ? ಅದರ ಅಂತಿಮ ಮತ್ತು ನಿಜವಾದ ಗುರಿ ಆ ತತ್ವಜ್ಞಾನವನ್ನ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯೋದು. ಬಹಳ ಆಳವಾದ ಮತ್ತು ಸ್ಪಷ್ಟವಾದ ವಿಶ್ಲೇಷಣೆ. ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ, ಗಾಯತ್ರಿ ಕೇವಲ ಒಂದು ದೇವತೆಯ ಹೆಸರಲ್ಲ. ಅಲ್ಲ, ಅದು ಬ್ರಹ್ಮಾಂಡದ ಮೂಲಭೂತ ರಕ್ಷಕ ಮತ್ತು ಜೀವದಾಯು ಶಕ್ತಿ. ಅದು ಪರಬ್ರಹ್ಮನಿಗೆ ಸಮಾನವಾದದ್ದು. ಸರಿ. ಎರಡನೇದಾಗಿ, ಈ ಮಂತ್ರ ಒಂದು ಕೀಳಿಯ ಹಾಗೆ. ತತ್ವ ಅನ್ನೋ ಪರಮ ಸತ್ಯವನ್ನ ಅರಿಯೋಕೆ, ಆತ್ಮಜ್ಞಾನದ ಬಾಗಿಲನ್ನ ತೆರೆಯೋಕೆ ಇರೋ ಒಂದು ಸಾಧನ. ಹೌದು. ಮತ್ತು ಕೊನೆಯದಾಗಿ, ವ್ಯಾಹೃತಿಗಳಿಂದ ಆರಂಭವಾಗಿ ಮಂತ್ರದ ಮೂಲಕ ಸಾಗುವ ಈ ಸಾಧನೆಯು ವೈದಿಕ ಜ್ಞಾನದ ಸಾರವನ್ನ ಒಳಗೊಂಡು ಓಂಕಾರವೇ ಪರಬ್ರಹ್ಮ ಅನ್ನೋ ಅಂತಿಮ ಅರಿವಿನಲ್ಲಿ ಪೂರ್ಣಗೊಳ್ಳುತ್ತೆ. ಬಹಳ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟುಹೋಗೋಕೆ ಇಷ್ಟಪಡ್ತೀನಿ. ಖಂಡಿತ, ದಯವಿಟ್ಟು ಮುಂದುವರಿಸಿ. ಈ ಗಾಯತ್ರಿ ಚೈತನ್ಯ ಗ್ರಂಥ ಗಾಯತ್ರಿ ಮಂತ್ರವನ್ನ ತತ್ವಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರದ ಒಂದು ಮಾರ್ಗವಾಗಿ ನೋಡುತ್ತೆ. ಇದು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ನಾವು ಮಾಡುವ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸವನ್ನ ಕೇವಲ ಒಂದು ಆಚರಣೆ, ಒಂದು ಸಂಪ್ರದಾಯ ಅಂತ ಭಾವಿಸೋದಕ್ಕೂ, ಅದನ್ನ ಒಂದು ವಿಜ್ಞಾನ ಅಂದ್ರೆ ನಮ್ಮ ಪ್ರಜ್ಞೆಯನ್ನ ಅರಿಯಲಿಕ್ಕೆ ಇರುವ ಒಂದು ಕ್ರಮಬದ್ಧವಾದ ವ್ಯವಸ್ಥೆ ಅಂತ ಪರಿಗಣಿಸೋದಕ್ಕೂ ಏನ್ ವ್ಯತ್ಯಾಸ? ಹಾಗೆ ನೋಡಿದ್ರೆ ಆ ಅಭ್ಯಾಸದ ಬಗೆಗಿನ ನಮ್ಮ ದೃಷ್ಟಿಕೋನವು ಹೇಗೆ ಬದಲಾಗಬಹುದು?